ಜನಸಾಮಾನ್ಯರ ಬಗ್ಗೆ, ಯೋಜನೆಗಳ ಬಗ್ಗೆ, ಮಸೂದೆಗಳ ಬಗ್ಗೆ ಜನಪ್ರತಿನಿಧಿಗಳು ಚರ್ಚೆ ಮಾಡೋದಕ್ಕೆ ಅವಕಾಶ ಆಗ್ತಿಲ್ಲ. ಆಡಳಿತ ಪಕ್ಷವು ಅದಕ್ಕೆ ಒಂದು ಅನುಮತಿಯನ್ನು ಕೊಡ್ತಿಲ್ಲ ಅನ್ನೋದು ವಿಪಕ್ಷಗಳ ಆರೋಪ. ಆಡಳಿತ ಪಕ್ಷ ಕೊಡ್ತದೆ ಇಲ್ಲೋ ಅನ್ನೋದನ್ನು ಇಡೀ ದೇಶನೇ ನೋಡ್ತಾ ಇದೆ. 150 ಕೋಟಿ ಜನ ನೋಡ್ತಾ ಇದ್ದಾರೆ. ಸಂಸದ ಟಿವಿ ಮುಖಾಂತರ ಎಲ್ಲವನ್ನು ಹೊರಗಡೆ ಕೊಡ್ತಾ ಇದ್ದಾರೆ. ಮಾಧ್ಯಮಗಳು ಇವತ್ತು ಟಿವಿದವರು, ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನಾನು ಪ್ರತಿನಿತ್ಯ ಸದನಕ್ಕೆ ಹೋಗ್ತಾ ಇದ್ದೀನಿ, ಲೋಕಸಭೆಗೆ. ಅವ್ರಿಗೆ ಅವಕಾಶ ಕೊಟ್ಟರೆ ಗಲಾಟೆ ಮಾಡ್ತಾರೆ, ಏನೂ ಮಾಡೋದು. ಅವ್ರದ್ದು ಒಂದೇ ಗುರಿ. ಅವರು ಮೊನ್ನೆ ಏನು ನೀಟ್ ವಿಷಯದಲ್ಲಿ ಹೋರಾಟ ಮಾಡಿದರು, ಜಂತರ್ ಮಂತರ್ನಲ್ಲಿ ಲೋಕಸಭೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು, ಪ್ರಧಾನಮಂತ್ರಿಗಳ ಮನೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಅವರು ದೇಶದ್ರೋಹಿಗಳನ್ನು, ಸಮಾಜಘಾತಕ ಶಕ್ತಿಗಳನ್ನು ಆ ಹೋರಾಟದಲ್ಲಿ ಕರ್ಕೊಂಡು ಬಂದು ಭಾಗಿಯಾಗಿಸಿದ್ದಾರೆ. ಕೋರ್ಟ್ ಈಗಾಗಲೇ ಹೇಳಿದೆ, 18 ವರ್ಷದ ಕೆಳಗಿನವ್ರಿಗಿರ್ತಕ್ಕಂಥವ್ರಿಗೆ ಏನು ಮಾಡಬೇಡಿ, ಯಾರು ಇನ್ನೋಸೆಂಟ್ ಇದ್ದಾರೆ, ಅಮಾಯಕರಿದ್ದಾರೆ, ಅವ್ರಿಗೂ ಏನೂ ಮಾಡಬೇಡಿ, ಯಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಹಿನ್ನೆಲೆ ಉಳ್ಳವರಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕಂತಾಗಿ ಈಗ ಕಾಂಗ್ರೆಸ್ನವ್ರಿಗೆ ನೀರು ಬಂದಿದೆ. ಕಾಂಗ್ರೆಸ್ನವ್ರಿಗೆ ನುಂಗದ ತುತ್ತಾಗಿದೆ. ಅದಕ್ಕೆ ಏನು ಅವ್ರಿಗೆ ಸುಳ್ಳು ಹೇಳಿ ಇವರು ಕರ್ಕೊಂಡು ಬಂದಿದ್ದಾರೆ, ದುಡ್ಡು ಕಾಸು ಖರ್ಚು ಮಾಡಿ. ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಒಂದು ದಿನ ಕಲಾಪಕ್ಕೆ ಖರ್ಚಾಗ್ತದೆ. ಅದ್ರ ಹೊಣೆಗಾರಿಕೆ ಯಾರು ಹೊತ್ಕೋಬೇಕು ಅಂತ? ಹೊಣೆಗಾರಿಕೆ ಇವತ್ತು ಯಾರು ವಿರೋಧ ಮಾಡ್ತಾ ಇದ್ದಾರೆ, ಸದನ ನಡೀಲಿಕ್ಕೆ ಬಿಡ್ತಾ ಇಲ್ಲ, ಅವ್ರ ಬಗ್ಗೆ ಜನ ಗಮನಿಸ್ತಾ ಇದ್ದಾರೆ. ಅವ್ರನ್ನ ಹೊಣೆಗಾರನ ಮಾಡ್ತಾರೆ. ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಪಾಠವನ್ನು ಕಲಿಸ್ತಾರೆ. ಸರಿ.